ನಮಸ್ಕಾರ. ನಮಸ್ತೆ. ಡಾಕ್ಟರ್ ವಿ ವೆಂಕಟೇಶ್ ಅಂತ. ನಾವು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಓಪನ್ ಮಾಡಿದ್ವಿ. ಸ್ನೇಹಿತರೆ, ಈ ನಮ್ಮ ಪ್ರಕೃತಿಯಲ್ಲಿ ಸಿಕ್ಕುವಂತಹ ನಾನಾ ರೀತಿಯ ಗಿಡ ಮರಗಳನ್ನು ನಾವು ಮರೆತು ನಾವೇನು ಮಾಡ್ತಾಯಿದ್ದೀವಿ, ಈ ರಾಸಾಯನಿಕ ಯುಗಕ್ಕೆ ಹೋಗಿದ್ದೀವಿ. ಆ ರಾಸಾಯನಿಕ ಅಂದರೆ ಅದು ಸೇವನೆಯಿಂದ ನಮಗೆ ಭಾರಿ ಅನಾನುಕೂಲ ಜಾಸ್ತಿ ಇದೆ. ಸ್ನೇಹಿತರೆ, ನಮಗೆ ಕಾಯಿಲೆ ಬಂದಾಗ ಆಸ್ಪತ್ರೆಗೆ ಹೋಗೋದಲ್ಲ ಮುಖ್ಯ, ನಮಗೆ ಅದನ್ನು ಯಾವ ಥರ ನಿವಾರಣೆ ಮಾಡ್ಕೋಬೇಕು, ಯಾವ ಥರ ಕಾಯಿಲೆ ತೆಗಿಬೇಕು ಅಂತ ಯೋಚನೆ ಮಾಡೋಕ್ಕೆ. ಸ್ನೇಹಿತರೆ, ನಾವು ಈಗಿನ ಕಾಲದಲ್ಲಿ ಏನೇ ಒಂದು ಮಾಡ್ಕೋಬೇಕಂದ್ರೆ ಕಷ್ಟ, ಅದು ಮಾಡೋಕ್ಕಾಗಲ್ಲ, ಅದೇ ಆಗಲ್ಲ, ಇದು ಗುಳಿಗೆ ಅದು ನುಂಗ್ಬೋದಲ್ಲ ಈಸಿಯಾಗಿ, ಈ ಥರ ನೋಡ್ತೀವಿ ಹೊರ್ತು ನಾವು ಅದೇ ಆ ಒಂದು ಗಿಡದ ಒಂದು ಭಾಗಗಳನ್ನು ಅನೇಕ ಒಂದು ಕಷಾಯಗಳಂತೆ, ಕೆಲವೊಂದು ರಸಗಳಂತೆ, ಕೆಲವೊಂದು ಹಾಗೆ ಸೇವನೆ ಮಾಡೋದು, ಬೇರುಗಳಂತೆ, ಕೆಲವು ಎಳೆಗಳು, ಇವೆಲ್ಲನೂ ಈ ಥರ ನಾವು ಮಾಡ್ಕೊಳ್ಳೋದನ್ನು ಏನಾಗುತ್ತಂದರೆ ಆ ಒಂದು ಕಾಯಿಲೆಗಳನ್ನು ನಾವು ಕಡಿಮೆ ಮಾಡ್ಕೋಬೋದು. ನಾವೇನು ಮಾಡ್ತಾಯಿದ್ದೀವಿ, ಅದೆಲ್ಲ ಮರೆತು ಟ್ಯಾಬ್ಲೆಟು, ಇಂಜೆಕ್ಷನ್ನು, ಈ ರಾಸಾಯನಿಕಕ್ಕೆ ಹೋಗಿ ನಮ್ಮ ದೇಹವನ್ನು ಅನೇಕ ರೀತಿಯ ಕ್ಷೀಣಿಸಿ ತರ್ತಾಯಿದ್ದೀವಿ. ಅಂದರೆ ಅದನ್ನು ನಮ್ಮ ಆಯುಸ್ಸು ಕಡಿಮೆ ಮಾಡ್ಕೊತಾ ಇದ್ದೀವಿ. ಸ್ನೇಹಿತರೆ, ಈಗಿನ ಕಾಲದಲ್ಲಿ ಇವೆಲ್ಲನೂ ನಾವು ಮರಿಬೇಕು. ನಮಗೆ ಪ್ರಕೃತಿಯಲ್ಲಿ ಸಿಕ್ಕುವಂತಹ ಅನೇಕ ಗಿಡ ಮರ ಬಳ್ಳಿಗಳಿಂದ ನಮ್ಮ ಕಾಯಿಲೆಯನ್ನು ವಾಸಿ ಮಾಡ್ಕೋಬೋದು. ಸ್ನೇಹಿತರೆ, ಈಗ ನೋಡಿ, ಈ ನಮ್ಮ ಶ್ರೀ ಧರ್ಮಸ್ಥಳ ಶ್ರೀ ಮಂಜುನಾಥ ಬೆಟ್ಟದಲ್ಲಿದ್ದೀವಿ. ಇಲ್ಲಿ ಅನೇಕ ಗಿಡ ಮರಗಳೆಲ್ಲ ಇದೆ. ಒಂದೊಂದು ಗಿಡ ಒಂದೊಂದು ಔಷಧಿಯುಕ್ತ ಇದೆ. ಈ ಒಂದು ಇಂತಹ ಪ್ಲೇಸ್ ಅಂದರೆ ಇಂತಹ ಸ್ಥಳವನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿರ್ತಕ್ಕಂಥ ಗಿಡ ಮರಗಳನ್ನು ಉಪಯೋಗಿಸ್ಕೊಂಡು ನಮಗೆ ಬರುವಂಥ ಅನೇಕ ಕಾಯಿಲೆಗಳನ್ನು ನಾವು ದೂರ ಮಾಡ್ಬೋದು. ಸ್ನೇಹಿತರೆ, ಅದು ಶಾಶ್ವತವಾಗಿ ತೆಗಿಬೋದು ಅಂತ. ಅದು ಬಿಟ್ಟು ನಾವೆಲ್ಲ ರಾಸಾಯನಿಕ ಮೊರೆ ಹೋಗಿ ರಾಸಾಯನಿಕದಿಂದ ಅನೇಕ ರೀತಿಯ ಕಾಯಿಲೆಯನ್ನು ತರಿಸ್ಕೊತೀವಿ. ಇನ್ನು ನಾವು ಆ ಕಾಯಿಲೆಯನ್ನು ತರಿಸ್ಕೊಳ್ಳೋ ಬದಲು ನಮ್ಮಲ್ಲಿ ಸಿಕ್ಕುವಂತಹ ವಸ್ತುಗಳಿಂದ, ನಮ್ಮಲ್ಲಿ ಸಿಕ್ಕುವಂಥ ಗಿಡ ಮರಗಳಿಂದ ನೋಡಿ, ಇದನ್ನು ಸೋಪ್ ನೆಟ್ ಅಂತಾರೆ, ಸೋಪ್ ನೆಟ್ ಗಿಡ ಅಂತಾರೆ, ಬಳ್ಳಿ ಅಂತಾರೆ ಇದನ್ನು. ನೋಡಿ, ಇದು ಬಹಳ ದಟ್ಟವಾಗಿ ಬೆಳೆದಿದೆ ನೋಡಿ. ಅಲ್ಲಿ ಇದು ಅಂದರೆ ಸೀಗೆಕಾಯಿ ಗಿಡ ಅಂತಾರೆ. ಈ ಚಿಗುರನ್ನು ಕಿತ್ಕೊಂಡು ಹೋಗಿ ಅದನ್ನು ನಮ್ಮ ಹೆಣ್ಣು ಮಕ್ಕಳು ಏನು ಮಾಡ್ತಾರೆ ಅಂದರೆ, ಈ ಚಿಗುರನ್ನು ಕಿತ್ಕೊಂಡು ಹೋಗಿ ನಮ್ಮ ಹೆಣ್ಮಕ್ಳು ಏನು ಮಾಡ್ತಾರೆ, ಇದನ್ನು ಪಲ್ಯ ಮಾಡಿ ಸೇವನೆ ಮಾಡ್ತಾರೆ. ಅಂದರೆ ನಮ್ಮ ಕರಳು, ಯಾವುದೇ ಕರಳು, ಬೇನೆಗಳಾಗಲಿ, ಯಾವ ಕರಳುಗಳಲ್ಲಿ ಗಾಯಗಳಾಗಲಿ, ಕರಳುಗಳಲ್ಲಿ ನೋವುಗಳೇ, ಕರಳುಗಳಲ್ಲಿ ಏನೇ ತೊಂದರೆ ಇದ್ದು ಅದನ್ನು ನಿವಾರಣೆ ಮಾಡುವ, ಶಾಶ್ವತ ನಿವಾರಣೆ ಮಾಡೋ ಶಕ್ತಿ ಈ ಒಂದು ಸೀಗೆಕಾಯಿ ಗಿಡಗಿದೆ. ಸ್ನೇಹಿತರೆ, ಇದರಿಂದ ನಾವು ಅನೇಕ ರೀತಿಯ ಹೊಟ್ಟೆಯಲ್ಲಿರತಕ್ಕಂತಹ ಕರಳು ಮತ್ತು ಜಠರವನ್ನು ಯಾವ ಥರ ಕ್ಲೀನ್ ಮಾಡ್ಕೋಬೋದ್ರಿಂದ, ಈ ಸೇವನೆ ಮಾಡೋದ್ರಿಂದ ಅದು ಆ ಕಾಯಿಲೆ ಕಡಿಮೆ ಮಾಡ್ಕೋಬೋದು. ಸ್ನೇಹಿತರೆ, ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಗಿಡವನ್ನು ತೋರಿಸ್ತೇವೆ. ನಮಸ್ಕಾರ.